ಡೀಟೇಲ್ಸ್ ಕಿಳಿಯೋಕ್ ಮುಂಚೆ ಪವನ್ ಕಲ್ಯಾಣ್ ಅವರು ಇವತ್ತು ಕನ್ನಡದಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ದು ಭಾರಿ ಖುಷಿ ತಂದಿದೆ ಕನ್ನಡಿಗರಿಗೆ. ಅನ್ಯ ಭಾಷಿಕರು ನಿಮ್ಮಿಂದ ಬಯಸೋದು ಇಷ್ಟ ಅಲ್ವಾ ಕನ್ನಡಿಗರು? ನಾವು ಹೇಳಿ ಕೇಳಿ ಭಾವನಾ ಜೀವಿಗಳು. ನೀವು ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ತಿಳಿಸಿದ್ರೆ ಸಾಕು. ಕನ್ನಡಿಗರು ದಬ್ಬಾಳಿಕೆ ಮಾಡ್ತಾರೆ, ದರ್ಪ ಮಾಡ್ತಾರೆ, ಕನ್ನಡ ಮಾತನಾಡಿ ಅಂತ ಹೇಳಿ ಫೋರ್ಸ್ ಮಾಡ್ತಾರೆ. ಈ ರೀತಿಯಾದ ಪ್ರಸಂಗ ಬರೋದೇ ಇಲ್ಲ. ಪವನ್ ಕಲ್ಯಾಣ್ ಅಟ್ಲೀಸ್ಟ್ ಟ್ರೈ ಮಾಡಿದ್ರು. ಕುವೆಂಪು ಅವರ ಮಾತುಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಎನಿವೆ, ಕಮಿಂಗ್ ಬ್ಯಾಕ್, ಆನೆಯನ್ನ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರಕ್ಕೆ 4 ಕುಮ್ಕಿ ಆನೆಗಳನ್ನ ಹಸ್ತಾಂತರ ಮಾಡಿದೆ ಕರ್ನಾಟಕ. ಅಂದ್ರೆ ಟ್ರೈನ್ಡ್ ಎಲಿಫೆಂಟ್ಸ್. ಯಾವ ರೀತಿಯಾಗಿ ಕಾರ್ಯಾಚರಣೆಗಳನ್ನ ಮಾಡಬೇಕು ಅಂತ ಹೇಳಿ ತರಬೇತಿಯನ್ನ ಪಡೆದಿರುವ ಆನೆಗಳನ್ನ ಆಂಧ್ರಕ್ಕೆ ಕರ್ನಾಟಕದಿಂದ ಹಸ್ತಾಂತರ ಮಾಡಲಾಗಿದೆ. ಅನೇಕ ಕಾರಣ ಕೂಡ ಇದೆ ಯಾಕೆ ನಮ್ಮ ರಾಜ್ಯದಿಂದ ಆಂಧ್ರಕ್ಕೆ ಆನೆಗಳನ್ನ ಕಳಿಸಲಾಗಿದೆ ಅಂತ ಹೇಳಿ. ಪ್ರಮುಖವಾಗಿ ಅರಣ್ಯ ಭಾಗದಲ್ಲಿ ಹಾಗೆ ಅರಣ್ಯಕ್ಕೆ ಅದರ ಅಂಚಿಗೆ ಹೊಂದಿಕೊಂಡಿರತಕ್ಕಂತ ಗ್ರಾಮಗಳಲ್ಲಿ ಪ್ರಾಣಿ ಹಾಗೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ ಆಂಧ್ರದಲ್ಲಿ ಕೂಡ. ಇದನ್ನ ತಪ್ಪಿಸಬೇಕು ಅಂದ್ರೆ ಆನೆಗಳನ್ನ ಬಳಸಿಕೊಂಡೇನೆ ಕಾರ್ಯಾಚರಣೆ ಮಾಡಬೇಕು. ಅದಕ್ಕೆ ಟ್ರೈನ್ಡ್ ಆನೆಗಳು ಆಂಧ್ರದಲ್ಲಿಲ್ಲ. ಪ್ರಾಣಿಗಳನ್ನ ಹಿಡಿಯೋಕೂ ಕೂಡ ಇದೇ ಕುಮ್ಕಿ ಆನೆಗಳ ಬಳಕೆಯಾಗತ್ತೆ. ಇದೇ ಕಾರಣಕ್ಕೆ ಆಂಧ್ರಕ್ಕೆ 6 ಆನೆಗಳನ್ನ ಕೊಡುವ ನಿರ್ಧಾರಕ್ಕೆ ಕರ್ನಾಟಕ ಬಂದಿದೆ. ದುಬಾರಿ ಆನೆ ಬಿಡಾರದಿಂದ 4 ಹಾಗೆ ಸಕ್ರೆಬೈಲಿನಿಂದ 2 ಆನೆಗಳು ಆಂಧ್ರಕ್ಕೆ ತೆರಳುತ್ತೆ. ಸಕ್ರೆಬೈಲಿನಲ್ಲಿದ್ದ 16 ವರ್ಷದ ಕೃಷ್ಣ ಹಾಗೆ 15 ವರ್ಷದ ಅಭಿಮನ್ಯು ಆನೆಗಳನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಆನೆಗಳು ತಾಯಿ ಆನೆಯಿಂದ ಮರಿಯನ್ನ ಬೇರ್ಪಡಿಸೋದು, ಜೊತೆಗೆ ಕಾಡಾನೆಗಳನ್ನ ಹಿಡಿಯುವ, ವಾಪಸ್ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಇದರಲ್ಲಿ ಭಾಗಿಯಾಗೋದು. ಇದರಲ್ಲಿ ಎಕ್ಸ್ಪರ್ಟ್ ಇರ್ತವೆ. ಕೃಷ್ಣ ಹಾಗೆ ಅಭಿಮನ್ಯು ಜೊತೆ ಅವುಗಳನ್ನ ಪಳಗಿಸಿದ್ದ ಮಾವುತರೂ ಕೂಡ ಹೋಗ್ತಾರೆ. ಆಂಧ್ರದಲ್ಲಿರುವ ಮಾವುತರಿಗೆ ಟ್ರೈನಿಂಗ್ ಕೊಡೋ ಸಲುವಾಗಿ ಆನೆಗಳು ಅಲ್ಲಿಗೆ ಹೊಂದಾಣಿಕೆಯಾದ ಬಳಿಕ ವಾಪಸ್ ಕರ್ನಾಟಕಕ್ಕೆ ಈ ಎಲ್ಲ ಆನೆಗಳು ಬರುತ್ತೆ. ಆದ್ರೆ ಜೋಸೆಫ್ ಹುವಾರ್ ಅವರು ಹೇಳಿದ ಮಾತು, ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡನ್ನ ಬಳಕೆ ಮಾಡಿ ಟ್ರೈನಿಂಗ್ ಕೊಡಲಾಗಿದೆ. ನಮ್ಮಲ್ಲೇನೆ ಮಾನವ ಹಾಗೆ ಪ್ರಾಣಿಗಳ ನಡುವಿನ ಸಂಘರ್ಷ ಮಿತಿ ಮೀರ್ತಾ ಇದೆ. ನಾವು ಈ ವರದಿಯಲ್ಲಿ ಕೊಟ್ವಿ. ಇವತ್ತು ಕೂಡ ಒಂದು ಕಾಡಾನೆ ದಾಳಿಯಿಂದಾಗಿ ಬಲಿಯಾಗಿ ಹೋಗಿದೆ. ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ನಮ್ಮಲ್ಲೇನೆ ಅನೇಕ ಕೊರತೆಗಳಿದೆ. ಇಂಥ ಸಂದರ್ಭದಲ್ಲಿ ಆಂಧ್ರ ಕೊಡೋ ನೆಸೆಸಿಟಿ ಇತ್ತಾ ಅನ್ನೋ ಪ್ರಶ್ನೆ. ಕಿಳಿಯೋಕ್ ಮುಂಚೆ ಪವನ್ ಕಲ್ಯಾಣ್ ಅವರು ಇವತ್ತು ಕನ್ನಡದಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ದು ಭಾರಿ ಖುಷಿ ತಂದಿದೆ ಕನ್ನಡಿಗರಿಗೆ. ಅನ್ಯ ಭಾಷಿಕರು ನಿಮ್ಮಿಂದ ಬಯಸೋದು ಇಷ್ಟ ಅಲ್ವಾ ಕನ್ನಡಿಗರು? ನಾವು ಹೇಳಿ ಕೇಳಿ ಭಾವನಾ ಜೀವಿಗಳು. ನೀವು ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ತಿಳಿಸಿದ್ರೆ ಸಾಕು. ಕನ್ನಡಿಗರು ದಬ್ಬಾಳಿಕೆ ಮಾಡ್ತಾರೆ, ದರ್ಪ ಮಾಡ್ತಾರೆ, ಕನ್ನಡ ಮಾತನಾಡಿ ಅಂತ ಹೇಳಿ ಫೋರ್ಸ್ ಮಾಡ್ತಾರೆ. ಈ ರೀತಿಯಾದ ಪ್ರಸಂಗ ಬರೋದೇ ಇಲ್ಲ. ಪವನ್ ಕಲ್ಯಾಣ್ ಅಟ್ಲೀಸ್ಟ್ ಟ್ರೈ ಮಾಡಿದ್ರು. ಕುವೆಂಪು ಅವರ ಮಾತುಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಎನಿವೆ, ಕಮಿಂಗ್ ಬ್ಯಾಕ್, ಆನೆಯನ್ನ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರಕ್ಕೆ 4 ಕುಮ್ಕಿ ಆನೆಗಳನ್ನ ಹಸ್ತಾಂತರ ಮಾಡಿದೆ ಕರ್ನಾಟಕ. ಅಂದ್ರೆ ಟ್ರೈನ್ಡ್ ಎಲಿಫೆಂಟ್ಸ್. ಯಾವ ರೀತಿಯಾಗಿ ಕಾರ್ಯಾಚರಣೆಗಳನ್ನ ಮಾಡಬೇಕು ಅಂತ ಹೇಳಿ ತರಬೇತಿಯನ್ನ ಪಡೆದಿರುವ ಆನೆಗಳನ್ನ ಆಂಧ್ರಕ್ಕೆ ಕರ್ನಾಟಕದಿಂದ ಹಸ್ತಾಂತರ ಮಾಡಲಾಗಿದೆ. ಅನೇಕ ಕಾರಣ ಕೂಡ ಇದೆ ಯಾಕೆ ನಮ್ಮ ರಾಜ್ಯದಿಂದ ಆಂಧ್ರಕ್ಕೆ ಆನೆಗಳನ್ನ ಕಳಿಸಲಾಗಿದೆ ಅಂತ ಹೇಳಿ. ಪ್ರಮುಖವಾಗಿ ಅರಣ್ಯ ಭಾಗದಲ್ಲಿ ಹಾಗೆ ಅರಣ್ಯಕ್ಕೆ ಅದರ ಅಂಚಿಗೆ ಹೊಂದಿಕೊಂಡಿರತಕ್ಕಂತ ಗ್ರಾಮಗಳಲ್ಲಿ ಪ್ರಾಣಿ ಹಾಗೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ ಆಂಧ್ರದಲ್ಲಿ ಕೂಡ. ಇದನ್ನ ತಪ್ಪಿಸಬೇಕು ಅಂದ್ರೆ ಆನೆಗಳನ್ನ ಬಳಸಿಕೊಂಡೇನೆ ಕಾರ್ಯಾಚರಣೆ ಮಾಡಬೇಕು. ಅದಕ್ಕೆ ಟ್ರೈನ್ಡ್ ಆನೆಗಳು ಆಂಧ್ರದಲ್ಲಿಲ್ಲ. ಪ್ರಾಣಿಗಳನ್ನ ಹಿಡಿಯೋಕೂ ಕೂಡ ಇದೇ ಕುಮ್ಕಿ ಆನೆಗಳ ಬಳಕೆಯಾಗತ್ತೆ. ಇದೇ ಕಾರಣಕ್ಕೆ ಆಂಧ್ರಕ್ಕೆ 6 ಆನೆಗಳನ್ನ ಕೊಡುವ ನಿರ್ಧಾರಕ್ಕೆ ಕರ್ನಾಟಕ ಬಂದಿದೆ. ದುಬಾರಿ ಆನೆ ಬಿಡಾರದಿಂದ 4 ಹಾಗೆ ಸಕ್ರೆಬೈಲಿನಿಂದ 2 ಆನೆಗಳು ಆಂಧ್ರಕ್ಕೆ ತೆರಳುತ್ತೆ. ಸಕ್ರೆಬೈಲಿನಲ್ಲಿದ್ದ 16 ವರ್ಷದ ಕೃಷ್ಣ ಹಾಗೆ 15 ವರ್ಷದ ಅಭಿಮನ್ಯು ಆನೆಗಳನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಆನೆಗಳು ತಾಯಿ ಆನೆಯಿಂದ ಮರಿಯನ್ನ ಬೇರ್ಪಡಿಸೋದು, ಜೊತೆಗೆ ಕಾಡಾನೆಗಳನ್ನ ಹಿಡಿಯುವ, ವಾಪಸ್ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಇದರಲ್ಲಿ ಭಾಗಿಯಾಗೋದು. ಇದರಲ್ಲಿ ಎಕ್ಸ್ಪರ್ಟ್ ಇರ್ತವೆ. ಕೃಷ್ಣ ಹಾಗೆ ಅಭಿಮನ್ಯು ಜೊತೆ ಅವುಗಳನ್ನ ಪಳಗಿಸಿದ್ದ ಮಾವುತರೂ ಕೂಡ ಹೋಗ್ತಾರೆ. ಆಂಧ್ರದಲ್ಲಿರುವ ಮಾವುತರಿಗೆ ಟ್ರೈನಿಂಗ್ ಕೊಡೋ ಸಲುವಾಗಿ ಆನೆಗಳು ಅಲ್ಲಿಗೆ ಹೊಂದಾಣಿಕೆಯಾದ ಬಳಿಕ ವಾಪಸ್ ಕರ್ನಾಟಕಕ್ಕೆ ಈ ಎಲ್ಲ ಆನೆಗಳು ಬರುತ್ತೆ. ಆದ್ರೆ ಜೋಸೆಫ್ ಹುವಾರ್ ಅವರು ಹೇಳಿದ ಮಾತು, ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡನ್ನ ಬಳಕೆ ಮಾಡಿ ಟ್ರೈನಿಂಗ್ ಕೊಡಲಾಗಿದೆ. ನಮ್ಮಲ್ಲೇನೆ ಮಾನವ ಹಾಗೆ ಪ್ರಾಣಿಗಳ ನಡುವಿನ ಸಂಘರ್ಷ ಮಿತಿ ಮೀರ್ತಾ ಇದೆ. ನಾವು ಈ ವರದಿಯಲ್ಲಿ ಕೊಟ್ವಿ. ಇವತ್ತು ಕೂಡ ಒಂದು ಕಾಡಾನೆ ದಾಳಿಯಿಂದಾಗಿ ಬಲಿಯಾಗಿ ಹೋಗಿದೆ. ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ನಮ್ಮಲ್ಲೇನೆ ಅನೇಕ ಕೊರತೆಗಳಿದೆ. ಇಂಥ ಸಂದರ್ಭದಲ್ಲಿ ಆಂಧ್ರ ಕೊಡೋ ನೆಸೆಸಿಟಿ ಇತ್ತಾ ಅನ್ನೋ ಪ್ರಶ್ನೆ.
ಇಳಿಯೋಕ್ ಮುಂಚೆ ಪವನ್ ಕಲ್ಯಾಣ್ ಅವರು ಇವತ್ತು ಕನ್ನಡದಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ದು ಭಾರಿ ಖುಷಿ ತಂದಿದೆ ಕನ್ನಡಿಗರಿಗೆ. ಅನ್ಯ ಭಾಷಿಕರು ನಿಮ್ಮಿಂದ ಬಯಸೋದು ಇಷ್ಟೇ ಅಲ್ವಾ ಕನ್ನಡಿಗರು? ನಾವು ಹೇಳಿ ಕೇಳಿ ಭಾವನಾ ಜೀವಿಗಳು. ನೀವು ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ತಿಳಿಸಿದ್ರೆ ಸಾಕು. ಕನ್ನಡಿಗರು ದಬ್ಬಾಳಿಕೆ ಮಾಡ್ತಾರೆ, ದರ್ಪ ಮಾಡ್ತಾರೆ, ಕನ್ನಡ ಮಾತನಾಡಿ ಅಂತ ಹೇಳಿ ಫೋರ್ಸ್ ಮಾಡ್ತಾರೆ. ಈ ರೀತಿಯಾದ ಪ್ರಸಂಗ ಬರೋದೇ ಇಲ್ಲ. ಪವನ್ ಕಲ್ಯಾಣ್ ಅಟ್ಲೀಸ್ಟ್ ಟ್ರೈ ಮಾಡಿದ್ರು. ಕುವೆಂಪು ಅವರ ಮಾತುಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಎನಿವೆ, ಕಮಿಂಗ್ ಬ್ಯಾಕ್, ಆನೆಯನ್ನ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರಕ್ಕೆ 4 ಕುಮ್ಕಿ ಆನೆಗಳನ್ನ ಹಸ್ತಾಂತರ ಮಾಡಿದೆ ಕರ್ನಾಟಕ. ಅಂದ್ರೆ ಟ್ರೈನ್ಡ್ ಎಲಿಫೆಂಟ್ಸ್. ಯಾವ ರೀತಿಯಾಗಿ ಕಾರ್ಯಾಚರಣೆಗಳನ್ನ ಮಾಡಬೇಕು ಅಂತ ಹೇಳಿ ತರಬೇತಿಯನ್ನ ಪಡೆದಿರುವ ಆನೆಗಳನ್ನ ಆಂಧ್ರಕ್ಕೆ ಕರ್ನಾಟಕದಿಂದ ಹಸ್ತಾಂತರ ಮಾಡಲಾಗಿದೆ. ಅನೇಕ ಕಾರಣ ಕೂಡ ಇದೆ ಯಾಕೆ ನಮ್ಮ ರಾಜ್ಯದಿಂದ ಆಂಧ್ರಕ್ಕೆ ಆನೆಗಳನ್ನ ಕಳಿಸಲಾಗಿದೆ ಅಂತ ಹೇಳಿ. ಪ್ರಮುಖವಾಗಿ ಅರಣ್ಯ ಭಾಗದಲ್ಲಿ ಹಾಗೆ ಅರಣ್ಯಕ್ಕೆ ಅದರ ಅಂಚಿಗೆ ಹೊಂದಿಕೊಂಡಿರತಕ್ಕಂತ ಗ್ರಾಮಗಳಲ್ಲಿ ಪ್ರಾಣಿ ಹಾಗೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ ಆಂಧ್ರದಲ್ಲಿ ಕೂಡ. ಇದನ್ನ ತಪ್ಪಿಸಬೇಕು ಅಂದ್ರೆ ಆನೆಗಳನ್ನ ಬಳಸಿಕೊಂಡೇನೆ ಕಾರ್ಯಾಚರಣೆ ಮಾಡಬೇಕು. ಅದಕ್ಕೆ ಟ್ರೈನ್ಡ್ ಆನೆಗಳು ಆಂಧ್ರದಲ್ಲಿಲ್ಲ. ಪ್ರಾಣಿಗಳನ್ನ ಹಿಡಿಯೋಕೂ ಕೂಡ ಇದೇ ಕುಮ್ಕಿ ಆನೆಗಳ ಬಳಕೆಯಾಗತ್ತೆ. ಇದೇ ಕಾರಣಕ್ಕೆ ಆಂಧ್ರಕ್ಕೆ 6 ಆನೆಗಳನ್ನ ಕೊಡುವ ನಿರ್ಧಾರಕ್ಕೆ ಕರ್ನಾಟಕ ಬಂದಿದೆ. ದುಬಾರಿ ಆನೆ ಬಿಡಾರದಿಂದ 4 ಹಾಗೆ ಸಕ್ರೆಬೈಲಿನಿಂದ 2 ಆನೆಗಳು ಆಂಧ್ರಕ್ಕೆ ತೆರಳುತ್ತೆ. ಸಕ್ರೆಬೈಲಿನಲ್ಲಿದ್ದ 16 ವರ್ಷದ ಕೃಷ್ಣ ಹಾಗೆ 15 ವರ್ಷದ ಅಭಿಮನ್ಯು ಆನೆಗಳನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಆನೆಗಳು ತಾಯಿ ಆನೆಯಿಂದ ಮರಿಯನ್ನ ಬೇರ್ಪಡಿಸೋದು, ಜೊತೆಗೆ ಕಾಡಾನೆಗಳನ್ನ ಹಿಡಿಯುವ, ವಾಪಸ್ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಇದರಲ್ಲಿ ಭಾಗಿಯಾಗೋದು. ಇದರಲ್ಲಿ ಎಕ್ಸ್ಪರ್ಟ್ ಇರ್ತವೆ. ಕೃಷ್ಣ ಹಾಗೆ ಅಭಿಮನ್ಯು ಜೊತೆ ಅವುಗಳನ್ನ ಪಳಗಿಸಿದ್ದ ಮಾವುತರೂ ಕೂಡ ಹೋಗ್ತಾರೆ. ಆಂಧ್ರದಲ್ಲಿರುವ ಮಾವುತರಿಗೆ ಟ್ರೈನಿಂಗ್ ಕೊಡೋ ಸಲುವಾಗಿ ಆನೆಗಳು ಅಲ್ಲಿಗೆ ಹೊಂದಾಣಿಕೆಯಾದ ಬಳಿಕ ವಾಪಸ್ ಕರ್ನಾಟಕಕ್ಕೆ ಈ ಎಲ್ಲ ಆನೆಗಳು ಬರುತ್ತೆ. ಆದ್ರೆ ಜೋಸೆಫ್ ಹುವಾರ್ ಅವರು ಹೇಳಿದ ಮಾತು, ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡನ್ನ ಬಳಕೆ ಮಾಡಿ ಟ್ರೈನಿಂಗ್ ಕೊಡಲಾಗಿದೆ. ನಮ್ಮಲ್ಲೇನೆ ಮಾನವ ಹಾಗೆ ಪ್ರಾಣಿಗಳ ನಡುವಿನ ಸಂಘರ್ಷ ಮಿತಿ ಮೀರ್ತಾ ಇದೆ. ನಾವು ಈ ವರದಿಯಲ್ಲಿ ಕೊಟ್ವಿ. ಇವತ್ತು ಕೂಡ ಒಂದು ಕಾಡಾನೆ ದಾಳಿಯಿಂದಾಗಿ ಬಲಿಯಾಗಿ ಹೋಗಿದೆ. ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ನಮ್ಮಲ್ಲೇನೆ ಅನೇಕ ಕೊರತೆಗಳಿದೆ. ಇಂಥ ಸಂದರ್ಭದಲ್ಲಿ ಆಂಧ್ರ ಕೊಡೋ ನೆಸೆಸಿಟಿ ಇತ್ತಾ ಅನ್ನೋ ಪ್ರಶ್ನೆ. ಇಳಿಯೋಕ್ ಮುಂಚೆ ಪವನ್ ಕಲ್ಯಾಣ್ ಅವರು ಇವತ್ತು ಕನ್ನಡದಲ್ಲಿ ಮಾತನಾಡೋ ಪ್ರಯತ್ನ ಮಾಡಿದ್ದು ಭಾರಿ ಖುಷಿ ತಂದಿದೆ ಕನ್ನಡಿಗರಿಗೆ. ಅನ್ಯ ಭಾಷಿಕರು ನಿಮ್ಮಿಂದ ಬಯಸೋದು ಇಷ್ಟೇ ಅಲ್ವಾ ಕನ್ನಡಿಗರು? ನಾವು ಹೇಳಿ ಕೇಳಿ ಭಾವನಾ ಜೀವಿಗಳು. ನೀವು ಅಟ್ಲೀಸ್ಟ್ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋ ತಿಳಿಸಿದ್ರೆ ಸಾಕು. ಕನ್ನಡಿಗರು ದಬ್ಬಾಳಿಕೆ ಮಾಡ್ತಾರೆ, ದರ್ಪ ಮಾಡ್ತಾರೆ, ಕನ್ನಡ ಮಾತನಾಡಿ ಅಂತ ಹೇಳಿ ಫೋರ್ಸ್ ಮಾಡ್ತಾರೆ. ಈ ರೀತಿಯಾದ ಪ್ರಸಂಗ ಬರೋದೇ ಇಲ್ಲ. ಪವನ್ ಕಲ್ಯಾಣ್ ಅಟ್ಲೀಸ್ಟ್ ಟ್ರೈ ಮಾಡಿದ್ರು. ಕುವೆಂಪು ಅವರ ಮಾತುಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ರು. ಎನಿವೆ, ಕಮಿಂಗ್ ಬ್ಯಾಕ್, ಆನೆಯನ್ನ ಹಸ್ತಾಂತರ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂಧ್ರಕ್ಕೆ 4 ಕುಮ್ಕಿ ಆನೆಗಳನ್ನ ಹಸ್ತಾಂತರ ಮಾಡಿದೆ ಕರ್ನಾಟಕ. ಅಂದ್ರೆ ಟ್ರೈನ್ಡ್ ಎಲಿಫೆಂಟ್ಸ್. ಯಾವ ರೀತಿಯಾಗಿ ಕಾರ್ಯಾಚರಣೆಗಳನ್ನ ಮಾಡಬೇಕು ಅಂತ ಹೇಳಿ ತರಬೇತಿಯನ್ನ ಪಡೆದಿರುವ ಆನೆಗಳನ್ನ ಆಂಧ್ರಕ್ಕೆ ಕರ್ನಾಟಕದಿಂದ ಹಸ್ತಾಂತರ ಮಾಡಲಾಗಿದೆ. ಅನೇಕ ಕಾರಣ ಕೂಡ ಇದೆ ಯಾಕೆ ನಮ್ಮ ರಾಜ್ಯದಿಂದ ಆಂಧ್ರಕ್ಕೆ ಆನೆಗಳನ್ನ ಕಳಿಸಲಾಗಿದೆ ಅಂತ ಹೇಳಿ. ಪ್ರಮುಖವಾಗಿ ಅರಣ್ಯ ಭಾಗದಲ್ಲಿ ಹಾಗೆ ಅರಣ್ಯಕ್ಕೆ ಅದರ ಅಂಚಿಗೆ ಹೊಂದಿಕೊಂಡಿರತಕ್ಕಂತ ಗ್ರಾಮಗಳಲ್ಲಿ ಪ್ರಾಣಿ ಹಾಗೆ ಮಾನವನ ಸಂಘರ್ಷ ಹೆಚ್ಚಾಗ್ತಾ ಇದೆ ಆಂಧ್ರದಲ್ಲಿ ಕೂಡ. ಇದನ್ನ ತಪ್ಪಿಸಬೇಕು ಅಂದ್ರೆ ಆನೆಗಳನ್ನ ಬಳಸಿಕೊಂಡೇನೆ ಕಾರ್ಯಾಚರಣೆ ಮಾಡಬೇಕು. ಅದಕ್ಕೆ ಟ್ರೈನ್ಡ್ ಆನೆಗಳು ಆಂಧ್ರದಲ್ಲಿಲ್ಲ. ಪ್ರಾಣಿಗಳನ್ನ ಹಿಡಿಯೋಕೂ ಕೂಡ ಇದೇ ಕುಮ್ಕಿ ಆನೆಗಳ ಬಳಕೆಯಾಗತ್ತೆ. ಇದೇ ಕಾರಣಕ್ಕೆ ಆಂಧ್ರಕ್ಕೆ 6 ಆನೆಗಳನ್ನ ಕೊಡುವ ನಿರ್ಧಾರಕ್ಕೆ ಕರ್ನಾಟಕ ಬಂದಿದೆ. ದುಬಾರಿ ಆನೆ ಬಿಡಾರದಿಂದ 4 ಹಾಗೆ ಸಕ್ರೆಬೈಲಿನಿಂದ 2 ಆನೆಗಳು ಆಂಧ್ರಕ್ಕೆ ತೆರಳುತ್ತೆ. ಸಕ್ರೆಬೈಲಿನಲ್ಲಿದ್ದ 16 ವರ್ಷದ ಕೃಷ್ಣ ಹಾಗೆ 15 ವರ್ಷದ ಅಭಿಮನ್ಯು ಆನೆಗಳನ್ನ ಹಸ್ತಾಂತರ ಮಾಡಲಾಗ್ತಾ ಇದೆ. ಪ್ರಮುಖವಾಗಿ ಈ ಆನೆಗಳು ತಾಯಿ ಆನೆಯಿಂದ ಮರಿಯನ್ನ ಬೇರ್ಪಡಿಸೋದು, ಜೊತೆಗೆ ಕಾಡಾನೆಗಳನ್ನ ಹಿಡಿಯುವ, ವಾಪಸ್ ಕಾಡಿಗೆ ಅಟ್ಟುವ ಕಾರ್ಯಾಚರಣೆ ಇದರಲ್ಲಿ ಭಾಗಿಯಾಗೋದು. ಇದರಲ್ಲಿ ಎಕ್ಸ್ಪರ್ಟ್ ಇರ್ತವೆ. ಕೃಷ್ಣ ಹಾಗೆ ಅಭಿಮನ್ಯು ಜೊತೆ ಅವುಗಳನ್ನ ಪಳಗಿಸಿದ್ದ ಮಾವುತರೂ ಕೂಡ ಹೋಗ್ತಾರೆ. ಆಂಧ್ರದಲ್ಲಿರುವ ಮಾವುತರಿಗೆ ಟ್ರೈನಿಂಗ್ ಕೊಡೋ ಸಲುವಾಗಿ ಆನೆಗಳು ಅಲ್ಲಿಗೆ ಹೊಂದಾಣಿಕೆಯಾದ ಬಳಿಕ ವಾಪಸ್ ಕರ್ನಾಟಕಕ್ಕೆ ಈ ಎಲ್ಲ ಆನೆಗಳು ಬರುತ್ತೆ. ಆದ್ರೆ ಜೋಸೆಫ್ ಹುವಾರ್ ಅವರು ಹೇಳಿದ ಮಾತು, ನಮ್ಮ ರಾಜ್ಯದ ಜನರ ತೆರಿಗೆ ದುಡ್ಡನ್ನ ಬಳಕೆ ಮಾಡಿ ಟ್ರೈನಿಂಗ್ ಕೊಡಲಾಗಿದೆ. ನಮ್ಮಲ್ಲೇನೆ ಮಾನವ ಹಾಗೆ ಪ್ರಾಣಿಗಳ ನಡುವಿನ ಸಂಘರ್ಷ ಮಿತಿ ಮೀರ್ತಾ ಇದೆ. ನಾವು ಈ ವರದಿಯಲ್ಲಿ ಕೊಟ್ವಿ. ಇವತ್ತು ಕೂಡ ಒಂದು ಕಾಡಾನೆ ದಾಳಿಯಿಂದಾಗಿ ಬಲಿಯಾಗಿ ಹೋಗಿದೆ. ಇಂಥ ಪ್ರಕರಣಗಳಿಗೆ ಕಡಿವಾಣ ಹಾಕ್ಲಿಕ್ಕೆ ನಮ್ಮಲ್ಲೇನೆ ಅನೇಕ ಕೊರತೆಗಳಿದೆ. ಇಂಥ ಸಂದರ್ಭದಲ್ಲಿ ಆಂಧ್ರ ಕೊಡೋ ನೆಸೆಸಿಟಿ ಇತ್ತಾ ಅನ್ನೋ ಪ್ರಶ್ನೆ.